ಶ್ರಾವಣ ಬೆಳಗೊಳಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಅಲ್ಲಿ ಬೆಟ್ಟ ಹತ್ಬೇಕಲ್ಲ, ಎಷ್ಟು ಸ್ಟೆಪ್ಸ್ ಇದೆ ನಂಗೆ ಗೊತ್ತಿಲ್ಲ. ಒಂದು 2000 ಇರ್ಬೋದಾ? ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಮೆಟ್ಲು ಹತ್ತಿದ್ದೀನಿ. ಐ ಆಮ್ ಟೋಟಲಿ ಟಯರ್ಡ್. ಅಂದರೆ ಇನ್ನೂ ಅಷ್ಟಿದೆ. ಎಲ್ಲರೂ ಕಾವೇಶ್ರೀ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ಏನು ಗೊತ್ತಾ, ಏನಿರ್ಬೋದು ಗೆಸ್ ಮಾಡಿ. ಐ ಆಮ್ ಸೋ ಎಕ್ಸೈಟೆಡ್, ಯಾಕೆಂದರೆ ನಾನು ಫಸ್ಟ್ ಟೈಮ್ ಆ ಪ್ಲೇಸಿಗೆ ಹೋಗ್ತಿರೋದು. ಅದಕ್ಕೆ ಅದನ್ನು ವ್ಲಾಗ್ ಮಾಡೋಣ, ಮೆಮೊರಬಲ್ ಆಗಿರುತ್ತೆ ಅಂತ ಈ ಒಂದು ವ್ಲಾಗ್ನ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲೋಗ್ತಿದ್ದೀನಿ ಅನ್ನೋದು ಗೊತ್ತಾಗಬೇಕಂದ್ರೆ ಸ್ಟೇ ಟ್ಯೂನ್, ನಿಮಗೂ ಗೊತ್ತಾಗುತ್ತೆ. ಮಧ್ಯದಲ್ಲಿ ಈಗ ಹೊಟ್ಟೆ ಹಸಿತಿತ್ತು, ಹಾಗಾಗಿ ಊಟ ತಿನ್ನೋಣ ಅಂತ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದಾದಮೇಲೆ ಆ ಪ್ಲೇಸಿಗೆ ಹೋಗ್ತೀನಿ. ಯಾವ ಪ್ಲೇಸ್ ಅಂತ ಗೆಸ್ ಮಾಡಿ. ಇವಾಗ ನಾನು ಕರೆಕ್ಟಾಗಿ ಮ್ಯಾಂಗ್ಳೂರ್ ಹೈವೇನಲ್ಲಿದ್ದೀನಿ, ಹಾಸನ್ ರೋಡ್ ಇಲ್ಲಿದ್ದೀನಿ. ಸೊ ಆಲ್ಮೋಸ್ಟ್ ಗೆಸ್ ಆಗಿರುತ್ತೆ ಅನಿಸುತ್ತೆ, ಐ ಡೋಂಟ್ ನೋ, ಬಟ್ ತಮ್ಮನೆಲ್ಲೇ ನೀವು ನೋಡಿರ್ತೀವಿ ಗೊತ್ತಾಗ್ಬಿಟ್ಟಿರುತ್ತೆ. ಎಸ್, ನಾನಿವತ್ತು ಚನ್ನರಾಯಪಟ್ಟಣ ಹೋಗಿ ಅಲ್ಲಿಂದ ಶ್ರಾವಣ ಬೆಳಗೊಳಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬೆಟ್ಟ ಹತ್ತಬೇಕು ಇವತ್ತು, ಅಲ್ಲಿ ಹೋಗಿ ನೋಡಬೇಕು. ಫಸ್ಟ್ ಟೈಮ್ ಹೋಗ್ತಿರೋದು ನಾನು. ಎಸ್, ಇಲ್ಲಿ ನಮ್ಮ ಶಿವಪ್ಪ ಅವರಿದ್ದಾರೆ. ಇಲ್ಲಿ ಈಗ ಊಟ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಊಟ ಆದಮೇಲೆ ಮತ್ತೆ ಜರ್ನಿ ಕಂಟಿನ್ಯೂ ಆಗುತ್ತೆ. ಹೊಟ್ಟೆ ತುಂಬಿದ್ರೆ ತಾನೇ ಮಾತಾಡೋಕ್ಕೆ ಸಾಧ್ಯ ಆಗೋದು. ಎನರ್ಜಿ ಬೇಕಲ್ವಾ, ಅದಕ್ಕೆ ಚೆನ್ನಾಗಿ ತಿಂದು ಇವಾಗ ಎನರ್ಜಿ ತೊಗೊಂಡು ಅಲ್ಲಿ ಬೆಟ್ಟ ಹತ್ಬೇಕಲ್ಲ, ಎಷ್ಟು ಸ್ಟೆಪ್ಸ್ ಇದೆ ನಂಗೆ ಗೊತ್ತಿಲ್ಲ. ಒಂದು 2000 ಇರ್ಬೋದಾ? ಗೊತ್ತಿಲ್ಲ, ನೋಡೋಣ. ಅಲ್ಲಿ ಇವಾಗ ತಿಂದಿರೋದನ್ನೆಲ್ಲ ಹೋಗಿ ಮತ್ತೆ ಅಲ್ಲಿ ಕರಗಿಸ್ಬೇಕು ಅಂತ ಚೆನ್ನಾಗಿ ತಿಂದು ಶಕ್ತಿ ತಗೋತೀನಿ ಕೈಗೆ ಮತ್ತೆ ಕಾಲಿಗೆ ಬೆಟ್ಟ ಹತ್ತೋದಕ್ಕೆ. ಇಲ್ಲಿ ಅದಕ್ಕೆ ಇವಾಗ ಶಿವಪ್ಪ ಕೈ ಮುಗಿದ್ಬಿಡೋಣ, ಶಕ್ತಿ ಕೊಡಪ್ಪ ದೇವ್ರೆ. ನೀಟಾಗಿ ಬೆಟ್ಟ ಹತ್ಬೇಕು, ನಾನು ಎನರ್ಜಿ ಆಗಿರಬೇಕು. ಈ ಬೆಟ್ಟ ಹತ್ತವಾಗ ಒಂದು ಎನರ್ಜಿ ಇರಲಿ. ಆಟೋಮೆಟಿಕ್ ಅಲ್ಲಿ ಹೋಗಿದ ತಕ್ಷಣ ಬಂದ್ಬಿಡುತ್ತೆ ಅಲ್ವಾ ಮೈಂಡಿಗೆ, ಓಕೆ ಹತ್ತಲೇಬೇಕು ಇವಾಗ ಅನ್ನೋ ಮೈಂಡ್ ಫಿಕ್ಸ್ ಆಗಿಬಿಡುತ್ತಲ್ಲ, ಆವಾಗ ಆಟೋಮೆಟಿಕ್ ಎನರ್ಜಿ ಬಂದ್ಬಿಡುತ್ತೆ. ಸೊ ಇವಾಗ ಊಟ ಆರ್ಡರ್ ಆಗಿದೆ, ತಿನ್ನಕ್ಕೆ ಶುರು ಮಾಡೋಣ. ಬನ್ನಿ ಬನ್ನಿ. ಇದೊಂದು ಪಿಕಾಕ್ ಇದೆ ನೋಡಿ ಇಲ್ಲಿ. ಅಂದ್ರೆ ಇದು ರಿಯಲ್ ಅಲ್ಲ. ಯಾರಲ್ಲ ಅವಳು ಹುಡುಗಿ? ಮಾತಾಡು. ಸೇ ಹಾಯ್. ಎಲ್ಲರೂ ಕಾವೇಶ್ರೀ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹೇಳಲ್ವಾ? ಅದೇ ಈ ಒಂದು ಜುಟ್ಟಿರುತ್ತಲ್ಲ, ಯಾರು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪಾಪ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಂಗೆ ತುಂಬ ಬೇಜಾರಾಗುತ್ತೆ. ಇಲ್ಲೊಂದು ಜುಟ್ಟಿರ್ಬೇಕಿತ್ತಲ್ಲ ಅವನಿಗೆ, ಅದನ್ನ ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಡೋಂಟ್ ವರಿ, ಬೇಜಾರು ಮಾಡ್ಕೊಂಡು. ಒಂದು ರೆಸ್ಟೋರೆಂಟ್ ನೇಮೇ ಗೊತ್ತಿಲ್ಲ ನನಗಿನ್ನು. ಫುಡ್ ಕಲ್ಚರ್ ಅಂತ ಒಂದು ನೀಟಾಗಿರೋ ಒಂದು ಕಲ್ಚರು ಚೆನ್ನಾಗಿದೆ. ಆಂಬಿಯನ್ಸ್ ಚೆನ್ನಾಗಿದೆ. ಬೇಕಂದ್ರೆ ಈಚೆನೂ ಕುತ್ಕೊಂಡು ಊಟ ಮಾಡ್ಬೋದು. ನಮಸ್ಕಾರ ನಮಸ್ಕಾರ. ಅಂದ್ರೆ ಒಳಗಡೆನೂ ಊಟ ಮಾಡ್ಬೋದು. ಈ ಥರ ತಂಪಾದ ಗಾಳಿ ಜೊತೆ ಈ ಥರ ಒಂದು ಆಂಬಿಯನ್ಸ್ ಅಲ್ಲಿ ಊಟ ಮಾಡಿದ್ರೆ ಖುಷಿ ಆಗತ್ತೆ, ಫುಡ್ಡು ಚೆನ್ನಾಗಿ ಹೋಗುತ್ತೆ ಅಂತ ವಿ ಕೇಮ್ ಹಿಯರ್. ವಿ ಚೂಸ್. ಏನದು ನೋಡು, ಮಾತಾಡ್ಸು. ಯಾವ ಇವೆಲ್ಲ ಹೊಸದು ಒಂದು ಐಟಮ್ ಏನೋ ಕಾಣಿಸ್ತು ಆ ಮೆನ್ಯೂನಲ್ಲಿ. ಸೊ ಮಶ್ರೂಮ್ ಕುಂಬ್, ಗೊತ್ತಿಲ್ಲ. ನಾನು ಫಸ್ಟು ಟ್ರೈ ಮಾಡ್ತಿರೋದು ಈ ಥರ ಇದೆ. ನೋಡೋಣ ಹೇಗೆ ಬರುತ್ತೆ. ಸಾರಿ, ತಿನ್ಬಿಟ್ಟು ಹೇಳ್ತೀನಿ ಹೆಂಗಿತ್ತು ಅಂತ. ಎಸ್, ಇವಾಗ ಟ್ರೈ ಮಾಡ್ತೀನಿ ಮಶ್ರೂಮ್ ಕುಂಬ್. ಚೆನ್ನಾಗಿದೆ. ಈಗ ಊಟ ಆದಮೇಲೆ ಒಂದು ಐಸ್ ಕ್ರೀಮ್ ಬೇಕಲ್ವಾ? ಸೊ ಇದು
ಯಾವ ಫ್ಲೇವರ್? ದಿಸ್ ಇಸ್ ಕುಕೀಸ್ ಅಂಡ್ ಕ್ರೀಮ್. ಕುಕೀಸ್ ಆ್ಯಂಡ್ ಕ್ರೀಮ್. ನಾನು ಆರ್ಡರ್ ಮಾಡಿದ್ದು ಫೆರಾರೋ ಮೂಮೆಂಟ್, ಅದನ್ನು ಆರ್ಡರ್ ಮಾಡಿದೆ. ಇದು ಕುಕೀಸ್ ಆ್ಯಂಡ್ ಕ್ರೀಮ್. ತಿನ್ಬಿಟ್ಟು ಹೇಗಿತ್ತು? ಚೆನ್ನಾಗೇ ಇರತ್ತೆ, ನೋಡಿದ್ರೇ ಗೊತ್ತಾಗುತ್ತೆ. ನಂದೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ತಿನ್ಬಿಡ್ತಿದ್ದೆ ಈಗ. ತಿಂದರೆ ಏನಾಗಲ್ಲ, ನಡೆಯುತ್ತೆ. ಸೊ ದಿಸ್ ಇಸ್ ಫೆರಾರೋ ಮೂಮೆಂಟ್ ಸ್ಮೂತ್. ಚೆನ್ನಾಗಿರುತ್ತೆ, ತಿಂತೀನಿ. ಸ್ವಲ್ಪ ತಿಕ್ಕಾಗೆ ಇದೆ, ಕೊಡೋವಾಗಲೇ ಹೇಳ್ತಾ ಇದ್ರು. ಹೊಸದಂತೆ ಇದು ಫ್ಲೇವರ್. ಚೆನ್ನಾಗಿದೆ, ಚೆನ್ನಾಗಿದೆ. ಸೋಯಂ ಟ್ರೈ ಮಾಡಿದ್ರು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಫೈನಲಿ ನಾನು ಗೊಮ್ಮಟೇಶ್ವರ ಶ್ರಾವಣ ಬೆಳಗೊಳಗೆ ಬಂದಾಯ್ತು. 700 ಸ್ಟೆಪ್ಸ್ ಅಲ್ವಾ? ನಾನೊಂದ್ 2000 ಅನ್ಕೊಂಡ್ಬಿಟ್ಟಿದ್ದೆ, ಭಯ ಆಗಿತ್ತು ನನಗೆ. ಏನಿಲ್ಲ, ಮಲ್ಕೊ ಬಂದ್ರೆ ಕೆಳಗೆ ಬರ್ತೀವಿ. ಓ, ಕಾಮಿಡಿ ಮಾಡಿದ್ರು. ಅಯ್ಯಪ್ಪ, ನಂಗೆ ನಿಜವಾಗ್ಲು ಗೊತ್ತಾಗ್ತಿದೆ. ತಿರುಗಬೇಡಿ, ಮುಂದೆ ನೋಡ್ಕೊಂಡು ಹೋಗಿ. ಆಯ್ತು, ಹತ್ತೀನಿ ಶ್ರೇಯಸ್ ಅವರೇ. ಆಗಿದ್ದಾಗ್ಲೇ 1 minute later. ಶಿವನೇ, ಇನ್ನು 3rd floor 4th ಮೆಟ್ಲತ್ತಿದ್ದು. ಇವಾಗ ಟೇಬಲ್ 1 ಅಲ್ಲಿ ಇದೆ. ಹಲೋ, ಹಾಯ್. ಹೇಳ್ರಪ್ಪ. 5 ನಿಮಿಷ ಸುಮ್ಮನೆ ಇರ್ತೀನಿ ನೋಡಿ. ಪಾಪ, ನಾನು ಅದಕ್ಕೇನು ಕರ್ಕೊಂಡ್ ಬಂದಿದ್ದೀನಿ. ಹೌದು, ಇವತ್ತು ಕಾವ್ಯ ಮಾಡಿರೋ ಪ್ಲ್ಯಾನಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಬೆಟ್ಟ ಹತ್ತಾ ಇದ್ದೀವಿ. ಚೆನ್ನಾಗಿದೆ, ಇದು ಒಂಥರ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ಇಷ್ಟ ಈ ಥರ ಬೆಟ್ಟ ಹತ್ತೋದಲ್ಲ. ನೋಡೋಣ, ದೇವರು ಸಾಥ್ ಕೊಡ್ತಾರೆ. ಅದೇ ಅಲ್ವಾ? ಜೈ ಬಾಹುಬಲಿ. ಮೆಟ್ಲು ಹಚ್ಚಿದ್ದೀನಿ. ಐ ಆಮ್ ಟೋಟಲಿ ಟಯರ್ಡ್. ಅಂದರೆ ಇನ್ನೂ ಅಷ್ಟಿದೆ. ಸೊ ನಾವತ್ತಿರೋದು ಬಾಹುಬಲಿ ಬೆಟ್ಟ. ಸೊ ತುಂಬ ಹೈಟಲ್ಲಿರೋದು ಅದು ಭರತ ಅವ್ರದ್ದು. ಸೊ ಅಂದರೆ ಅದು ಬಾಹುಬಲಿ ಅವರ ಅಣ್ಣ. ಸೊ ಅಣ್ಣನ ನೋಡಬೇಕು ಅಂತ ತಮ್ಮ ಬೆಳೀತಾ ಇರ್ತಾನೆ. ಸೊ ಅಣ್ಣನ ಬೆಟ್ಟ ಕೆಳಗೆ ಹೋಗ್ತಾ ಇದೆಯಂತೆ. ಇದು ಕತೆ. ಏನಂತೀರಾ ಶ್ರೇಯಸ್ ಅವರೇ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಏನಂತೀರಾ? ನನ್ನ ಲಿಪ್ಗೆ ಮಾಡಿ ಈ ತರ ಹಿಂಸೆ ಕೊಟ್ರೆ ಯಾರು ಇರ್ತಾರ ಸರ್? ಮುಖ ತೋರಿಸಿ ಮಾಡ್ತೀವಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇಷ್ಟು ಮೆಟ್ಲತ್ತಿದ್ದೀವಿ. ಇದು ವ್ಯೂ ನೋಡಿ ಇಲ್ಲಿ. ಹಾಯ್, ಖುಷಿನಾ? ಖುಷಿ. ಇನ್ನ ಅರ್ಧ ಬೆಟ್ಟ ಹತ್ಬೇಕು. ಬನ್ನಿ ಹೋಗೋಣ. ಬನ್ನಿ ಹೋಗೋಣ, ಬೆಟ್ಟ ಹತ್ತೋಣ. ನಿಜವಾಗ್ಲೂ ಮಾತಾಡಿದ್ರೆ ಟಯರ್ಡ್ ಆಗುತ್ತೆ ಅಂತ ಜಾಸ್ತಿ ಮಾತಾಡ್ತಿಲ್ಲ. ಬೆಟ್ಟ ಹತ್ತಕ್ಕಾಗಲ್ಲ ಅಂತ. ಆದ್ರೂ ನಂಗೆ ಅನ್ಸುತ್ತೆ ಸ್ಟೆಪ್ಸ್ ಬದಲು ಇದ್ರ ಮೇಲೆ ನಡ್ಕೊಂಡು ಬರ್ಬೋದು ಅಂತ. ಬರ್ತಾ ಸುಸ್ತಾಗತ್ತಲ್ಲ. ಒಂದ್ ಹಗ್ಗ ತರ್ಬೇಕಿತ್ತು. ಈ ಕಂಬಿ ಕಟ್ಬಿಟ್ಟು ಹಂಗೆ ಎಲ್ಲ ಒಟ್ಟಿಗೆ ಇಳ್ಬಿಡು. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ.
ಕಷ್ಟಪಡ್ತಾರೆ ಪಾಪ ಅವ್ರು ನೋಡಿ ಹೆಂಗೆ ಹತ್ತು ಇಳಿತಾವೆ. ಇದು ಬೈದಂಗಿತ್ತು, ಬೈದ್ರಿ. ಹತ್ಬೇಕಂದ್ರೆ 4 o'clock ಹತ್ತಕ್ಕೆ ಶುರು ಮಾಡಿ, ಯಾಕೆಂದ್ರೆ ತುಂಬ ಬಿಸಿಲು ಇಲ್ಲ ನೋಡಿ, ಆರಾಮಾಗಿ ಹತ್ಬೋದು. ಸರಿ ಬಿಡು. ನೀನು ರೀಚ್ ಆದ್ವಿ. ಕೊಡಿ ಏನು ಹಿಂಗೆ ಹೋಗೋಣ. ಇದು ಎಂಟ್ರಿ ಪಾಯಿಂಟ್. ಇಲ್ಲಿ ನೋಡು ಕಂದ, ಏನ್ ಹೇಳಕ್ ಇಷ್ಟಪಡ್ತೀಯ? ಎಷ್ಟು ಬೆಟ್ಟ ಹತ್ತು ಬಂದಿದ್ಯಾ ನೋಡು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇವರೆಲ್ಲ ದೇವರಣ್ಣ, ಇದು ಎಂಟ್ರಿ ಅಲ್ಲ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ಇನ್ನೊಂದಿದೆ. ಎಷ್ಟು ಮೆಟ್ಲತ್ತಿದೀವಿ ಅಂದ್ರೆ ಆಲ್ಮೋಸ್ಟ್ 600 ಆಗಿರ್ಬೋದು. ನನ್ನ ಪ್ರಕಾರ ಇನ್ನೊಂದು 100 ಇರ್ಬೋದು. ಇನ್ನೊಂದು 53 ಮೆಟ್ಲು ಇರುತ್ತೆ. ಅಷ್ಟು ಮೆಟ್ಲು ಇದೆ, ಹತ್ತೀನಿ. ಎನರ್ಜಿ ಆಗಬೇಕು ಅಂತ ಚೆನ್ನಾಗಿ ತಿನ್ಕೊಂಡು ಬಂದಿದ್ದೀವಿ. ಅದಕ್ಕೆ 4 o'clock ಬಂದಿದ್ದಕ್ಕೆ ಸರಿ ಹೋಯ್ತು. 2ಗೆ 1ಗೆ ಏನಾದ್ರು ಬಂದಿದ್ದೆ ಕಾಲೆಲ್ಲ ಬೊಬ್ಬೆ ಬರ್ತಿತ್ತು, ಅಷ್ಟು ಬಿಸಿಲು. ಸೊ ಯಾರು ಪ್ಲ್ಯಾನ್ ಮಾಡಿದ್ರೆ 4 o'clock ಪ್ಲ್ಯಾನ್ ಮಾಡಿ. ಇಲ್ಲಿಂದ ಹೆಂಗಿದೆ ನೋಡಿ, ಮಸ್ತ್ ವ್ಯೂ. ಜಸ್ಟ್ ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ದೇವರೇ ಕಾಪಾಡಪ್ಪ, ಶಕ್ತಿ ಕೊಟ್ಟಿದೆ. ಬಂದ್ವಿ ಫೈನಲಿ. ಇಲ್ಲ ತಾನೇ? ಇಲ್ಲ. ಮತ್ತೆ ಶಾಕ್ ಆಗಿತ್ತು ನನಗೆ. ಇದೆಯಾ ಕೃಷ್ಣ? ನೋಡಿ, ಇದು ಎಂಟ್ರಿ ಅನ್ಸುತ್ತೆ. ಓ ಮೈ ಗಾಡ್, ಫೈನಲಿ ರೀಚ್. ಎಷ್ಟು ಖುಷಿ ಆಗ್ತಿದೆ ಅಲ್ಲ ನೋಡಿ ನೋಡಿ. ಶ್ರೀ ಕುಷ್ಮಂಡಿ ದೇವಿ ಚಂದ್ರನಾಥ ತೀರ್ಥಂಕರ. ಸೊ ಇಲ್ಲಿ ಬಂದರೆ ಇಲ್ಲೊಂದಷ್ಟು ಸ್ಟ್ಯಾಚ್ಯುಗಳಿದೆ. ವಿಮಲನಾಥ ತೀರ್ಥಂಕರ, ಅನಂತನಾಥ ತೀರ್ಥಂಕರ, ವಸುಪೂಜ್ಯ ತೀರ್ಥಂಕರ. ಸೊ ಇವರೆಲ್ಲರೂ ದೇವರಾಣೆ. ನಾನು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು, ನೋಡ್ತಿರೋದು. ಖುಷಿ ಆಗ್ತಿದೆ. ಆದರೆ ನನ್ನ ಲೈಟಿಗೆ ಸಾಲ್ತಿಲ್ವಾ ಅಂತ ಕಾಣಿಸ್ತಿಲ್ಲ ಅಲ್ಲ ನಿಮಗೆ? ಹೇಗೆ ಕಾಣಿಸುತ್ತೆ? ಇಂದನೂ ಬಾಹುಬಲಿ ಕಾಣಿಸ್ತಿದ್ದಾರೆ ನೋಡಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 12 ವರ್ಷಕ್ಕೊಂದ್ಸಲ ಮಹಾಮಸ್ತಕ ಅಭಿಷೇಕ ಆಗತ್ತೆ. ಮೇ ಬಿ ಇನ್ನು 6 ವರ್ಷ ಆದಮೇಲೆ ಆಗತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, 2007 7th ವಂಡರ್ಗೆ ನಾಮಿನೇಟ್ ಆಗಿತ್ತಂತೆ ಈ ಒಂದು ಪ್ಲೇಸು, ಗೋಳಗೊಮ್ಮಟೇಶ್ವರ. ಎಲ್ಲಿ ನನ್ನ ಫ್ಯಾನ್ಸ್ ಇದ್ದಾರೆ, ಇಲ್ಲಿ ಎಲ್ಲರೂ ಏನೋ ಹೇಳ್ತಾರಂತೆ, ಎಲ್ಲರೂ ಕೇಳಿಸ್ಕೊಡಿ, ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಹ್ಯಾಪಿ ಜರ್ನಿ. ಒಂದು ಫೋಟೋಗೆ 1 ಸೆಲ್ಫಿಗೆ 50 ರೂಪಾಯಿ, ಓಕೆನಾ?
ನೋಡಿ ವ್ಯೂ ಸನ್ ಹತ್ತಕ್ಕೆ ಶುರು ಮಾಡಿದ್ದು 4:48. ಆಮೇಲೆ ನಾವು ರೀಚ್ ಆಗಿದೆ ಎಷ್ಟೊತ್ತಿಗೆ ಗೊತ್ತಾ 5:11. ಸೊ 22 ಮಿನಿಟ್ಸ್ ಆಗಿದೆ ಅನ್ಸುತ್ತೆ. ಇನ್ನು ವಿಡಿಯೋ ಮಾಡ್ಕೊಂಡು ಹತ್ತೋದಕ್ಕೆ ಮೇ ಬಿ ಅಷ್ಟೊತ್ತಾಯಿತು, ಇಲ್ಲಾಂದ್ರೆ ಇನ್ನೊಂಚೂರು ಬೇಗನೆ ಹತ್ಬೋದಾಗಿತ್ತು ಅನ್ಸುತ್ತೆ. ನಾನ್ ಸ್ಟಾಪ್ ಆಗತ್ತಿದ್ರೆ. ಸೊ ಬೇಗ ರೀಚ್ ಆಗಿದ್ವಿ, ಒಂದು 25 ನಿಮಿಷಕ್ಕೆಲ್ಲ ರೀಚ್ ಆಗ್ಬಿಡ್ತೀವಿ. ಚೆನ್ನಾಗಿತ್ತು. ಸೊ ಸನ್ಸೆಟ್ ಇದೆ ಅಲ್ಲ, ಫೋಟೋ ಬನ್ನಿ ಬನ್ನಿ. ಚೆನ್ನಾಗಿದೆ ಗೊತ್ತಾ ಸನ್ಸೆಟ್ಟು ನಿಜವಾಗ್ಲೂ. ಅದಕ್ಕೆ ಈ ಟೈಮಲ್ಲಿ ಬಂದರೆ 4 o'clock ಬನ್ನಿ ನೀವು ನಿಜ ಬೆಟ್ಟ ಹತ್ತೋದಕ್ಕೆ. ಸೊ ಬೆಟ್ಟ ಹತ್ತಿ ಆರಾಮಾಗಿ ಈ ಥರ ಫೋಟೋಶೂಟ್ ಎಲ್ಲ ಮಾಡ್ಕೊಬೋದು ನಿಮಗೆ. ಬಟ್ ಕೇರ್ಫುಲ್ ಅಷ್ಟೇ, ನೋಡ್ಕೊಂಡು ಹೇಳಿರಿ ನಿಧಾನವಾಗಿ. ಫೋಟೋ ಕೇಳಿದಾಗ ಫೋಟೋ, ವಿಡಿಯೋ ಕೇಳಿದಾಗ ವಿಡಿಯೋ. ಪಾಪ ಇವಾಗ ಬ್ಯಾಗ್ ಬೇರೆನೆ ತಗೊಂಡಿದ್ದಾರೆ. ಎಲ್ಲಿಂದ ಡಿಲೀಟ್ ಮಾಡಿಸ್ತೀರಾ ನನ್ನ ಚಾನಲ್ಲು? ಬೇಕು ಶ್ರೇಯಸ್ ಅವರೇ ಬೇಕು. ಓ ಮೀನ್ ಶ್ರೇಯಸ್ 1 ಶ್ರೇಯಸ್ 2. ಓಕೆ, ಫೋಟೋನು ಅವರೇ ತಕ್ಕೊಟ್ಟಿರೋದು. ಕೆಲವೊಂದು ಶಾರ್ಟ್ಗಳು ಚೆನ್ನಾಗಿರೋ ಬ್ಯೂಟಿಫುಲ್ ಶಾರ್ಟ್ಗಳೆಲ್ಲ ಅವರೇ ತಕ್ಕೊಟ್ಟಿರೋದು. ಅಯ್ಯಯ್ಯೋ ಇಲ್ಲಪ್ಪ, ಅಷ್ಟು ದೊಡ್ಡೋಳ ನಾನು, ನಿಮ್ಮನ್ನ ಟಚ್ ಅಪ್ ಬಾಯ್ ಅಂತ ಹೇಳ. ಅಯ್ಯಪ್ಪ. ಸೊ ಹತ್ತದು ಓಕೆ, ಇಳಿಯೋದಿದೆಯಲ್ಲ ಇಟ್ಸ್ ಲೈಕ್ ಟೋಟಲಿ ಬ್ಯಾಲೆನ್ಸಿಂಗ್. ಬೇಗ ಹಿಡಿಯೋಕ್ಕಾಗಲ್ಲ, ಇಳಿಯೋವಾಗಲೇ ಕಾಲು ನೋವು ಜಾಸ್ತಿ ಆಗುತ್ತೆ. ಏನಂತೀರಾ ಶ್ರೇಯಸ್ ಅವರೇ? ಹ್ಞೂ ಅಂತೀನಿ. ಕಾವ್ಯ ಅವರೇ ನೋಡಿ ಏನು ಗೊತ್ತಾ, ಮೆಟ್ಲೂ ನೋಡಬೇಕು, ಫೋಟೋನೂ ನೋಡಬೇಕು, ಫೋನು ನೋಡಬೇಕು. ಶ್ರೇಯಸ್ ಅವರೇ ಬನ್ರಿ. ಹೆಂಗ್ರಿ ಬರ್ತಾರೆ? ಅಷ್ಟು ನಿಧಾನಕ್ಕೆ ಬರ್ತೀರಾ? ಶ್ರೇಯಸ್ ಅವರೇ ಜಾರ್ರಿ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಏನಾರ ತಕ್ಕಳ್ರಿ. ಸೆನ್ಸರ್ ಬೋರ್ಡ್ ಕಟ್ ಮಾಡೋದು ನಮ್ಗೆ ಗೊತ್ತು. ಕೃಷ್ಣ. ಬಟ್ ಟೋಟಲಿ ಒಂದು ಒಳ್ಳೆ ಟ್ರಿಪ್ ಆಯಿತು. ಸೊ ಒನ್ ಡೇ ಟ್ರಿಪ್ಪಿಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ಥರ ಮಾಡಿ. ಇನ್ನು ಸ್ವಲ್ಪ ಇದೆ ಅಷ್ಟೇ ಎಳಿಬೇಕು. ಬೆಟ್ಟದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಶ್ರೇಯಸ್ ಅವರೇ? ಸೂಪರ್ ಆಗಿತ್ತು. ಕಾಲು ನೋವ್ತಿದ್ಯಾ? 100% ಇಲ್ಲ. ನಿಜ ಸೀರಿಯಸ್ ಆಗಿಲ್ಲ ರೀ. ನೈಟ್ ಗೊತ್ತಾಗತ್ತೆ ಬಿಡಿ ನಿಮಗೆ. ಕಾಲು ನೋವು. ಏನ್ ನೋವು? ಕಾಲು ನೋವು. ಹಾಕಿದಿರಾ? ಎಷ್ಟು ಇಮಿಟೇಟ್ ಮಾಡ್ತಾನೆ ಯಪ್ಪ. ನಿಮ್ಮ ಕಾಲು ನೋವ್ತಿದ್ಯಾ ಶ್ರೇಯಸ್? 1 hour ಖಂಡಿತ ನೋವ್ತಿದ್ಯಾ? ಅದಕ್ಕೆ ಕಾಲು ನೋವ್ತಿದ್ಯಾ? ಲೈಟ್ ಆಗಿಲ್ಲ. ಓಕೆ, ಸಿ ಯು, ಬಾಯ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.